ಎಲ್ಲರೂ ಕಾತರದಿಂದ ಕಾಯೋದೇ ಈ ಮೀನ ರಾಶಿಗೆ, ಯಾಕೆಂದರೆ ಕೊನೆ ರಾಶಿ ಅಂತ. ಸೊ ಮೀನ ರಾಶಿಯ ಫಲಾನುಫಲಗಳೇನು? ನೋಡಿ, ಈ ವರ್ಷ ಡಿಸೆಂಬರ್ವರೆಗೂ ನೀವು ಮೀನರಾಶಿಯ ಫಲಾಫಲಗಳನ್ನ ಕೇಳ್ತಾ ಇದ್ದೀರ. ನೋಡಿ, ಮೀನರಾಶಿಯವರು ಧನಸ್ಥಾನದಲ್ಲಿ ಪ್ರಸ್ತುತ ಗುರು ಸಂಚಾರ ಇರೋದರಿಂದ ಹೌದು ಪ್ರಸ್ತುತವಾಗಿ ಮೀನರಾಶಿಯವ್ರಿಗೆ ಭಾಳ ಚೆನ್ನಾಗಿದೆ ಸಮಯ. ಹೌದು ಮತ್ತು ಈ ಮೀನರಾಶಿಯವರಿಗೆ ಪ್ರಸ್ತುತ ಇರತಕ್ಕಂಥದ್ದು ರಜತ ಮೂರ್ತಿ. ರಜತ ಮೂರ್ತಿಯಾಗಿ ಗುರು ಪ್ರಸ್ತುತ ರಜತ ಅಲ್ವಾ, ಹೌದು ರಜತ ಮೂರ್ತಿಯಾಗಿ ಗುರು ಇರೋದ್ರಿಂದ ಒಂದು 50% ಬಲವಾಗಿದೆ. ಹಣಕಾಸು ಆಗ್ಬೋದು, ದುಡ್ಡು ಕಾಸಿನ ವ್ಯವಸ್ಥೆ ಆಗ್ಬೋದು, ಭಾರಿ ಉತ್ತಮ ಸ್ಥಿತಿಯಲ್ಲಿದೆ. ಇವತ್ತಿನ ಗ್ರಹ ಸ್ಥಿತಿಗಳು ನೋಡಿದಾಗ ಈ ಮೀನ ಲಗ್ನ ಅಥವಾ ಮೀನ ರಾಶಿಯವರಿಗೆ ದಶಮ ಭಾವದಲ್ಲಿ ಕುಜ ಮತ್ತು ರವಿ ಇಬ್ಬರು ಕೂತಿರೋದ್ರಿಂದ ವೃತ್ತಿಯಲ್ಲಿ ಕೂಡ ಇವರಿಗೊಂದು ಅಧಿಕಾರ ಸಿಗ್ತಕ್ಕಂಥ ಯೋಗ. ಈ ಒಂದು ತಿಂಗಳು ಮಕರ ಸಂಕ್ರಮಣ ಮುಗಿಯೋವರೆಗೂ ಅಥವಾ ಕುಜ ಮಕರಕ್ಕೆ ಬರೋವರೆಗೂ ಇವರಿಗೆ ಒಂದು ಭಾರಿ ಅನುಕೂಲ ಇರತಕ್ಕಂಥದ್ದು. ವೃತ್ತಿ ಕ್ಷೇತ್ರದಲ್ಲಿ ಭಾರಿ ಉತ್ತಮವಾಗಿದೆ. 7 ವರ್ಷನೇ ಈಗಷ್ಟೇ ಶುರುವಾಗಿದೆ, ಆರಂಭ ಆಗಿದೆ ಅವರಿಗೆ. 7 ವರ್ಷನೇ ಆರಂಭ ಆಗಿದೆ. ಈ ರಾಶಿಗೆ ಏಕಾದಶಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿರ್ತಕ್ಕಂಥ ಶನಿ ವ್ಯಯದಲ್ಲೇ ಸ್ಥಿತ. ನಾ ಈ ಮೊದಲೇ ಹೇಳ್ದಂಗೆ ಯಾವ ರಾಶಿಯವರಿಗೆ ದ್ವಾದಶದಲ್ಲಿ ಶನಿ ಬಂದಾಗ ಬಹಳ ಎಚ್ಚರಿಕೆಯ ನಡಿಗೆಯನ್ನು ನೀಡಬೇಕು. 7 ವರ್ಷ ಶನಿ ಅಂತಲ್ಲ, ದ್ವಾದಶ ಭಾವಕ್ಕೆ ಶನಿ ಬಂದಾಗ ವಿಪರೀತವಾಗಿ ಬಂಧನ ಭೀತಿ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಬಂಧನ ಭೀತಿ, ಅಪವಾದ ಭೀತಿ, ಇವರು ಮಾಡದೇ ಇರತಕ್ಕಂಥ ತಪ್ಪುಗಳಿಗೆ ಇವರ ಮೇಲೆ ನಿಂದನೆಗಳನ್ನ ಹಾಕ್ತಕ್ಕಂಥ ವಿಚಾರ. ಇವಾಗ ಒಂದು 4 ಜನ ಸ್ನೇಹಿತರೆಲ್ಲ ಒಟ್ಟಿಗೆ ಹೋಗಿರ್ತಾರೆ, ಯಾರೋ ಒಬ್ಬ ತಲೆ ಮಾಡಿರ್ತಾನೆ, ಅವನ್ನ ಬಿಟ್ಬಿಡ್ತಾರೆ, ಇವನ್ನ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಅಂಥ ಒಂದು ವಿಚಾರಗಳು ಈ ಸಂದರ್ಭಗಳು ಇದರಲ್ಲಿ ಬಂದ್ಬಿಡೋದ್ರಿಂದ ಈ ಭೀತಿ ಭಾಳ ಜಾಸ್ತಿ ಇರೋದ್ರಿಂದ ಎಲ್ಲಾದರೂ ಒಂದು ಕಡೆ ಸಂಗಮ ಸ್ನಾನ ಮಾಡುವುದು, ಸೂರ್ಯ ದೇವರಿಗೆ ಸಂಗಮ ಸ್ನಾನ ಮಾಡಿ ಅರ್ಘ್ಯ ಕೊಟ್ಟು ಅಲ್ಲೆಲ್ಲಾದರೂ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ದೀಪದಾನ ಸೇವೆ ಮಾಡ್ಕೊಂಬರೋದು ಭಾರಿ ಫಸ್ಟ್ ಇವರು ಮಾಡಬೇಕು ಅಂತಲೇ ಹೇಳ್ತೀನಿ. ಯಾವುದಾದ್ರು ಒಂದು ಭಾನುವಾರ ಈ ರಾಶಿಯವರು ಮಾಡೋದು ಸ್ವಲ್ಪ ಉತ್ತಮ. ಇಲ್ಲ ಅಂದರೆ ಅನ್ಯವಾಗಿ ಒಂದು ಅವಮಾನಗಳು ಅಪಮಾನಗಳನ್ನ ಪಡಿಬೇಕಾಗುತ್ತೆ. ಇದು ಒಂದು ಇವರು ಜಾಗ್ರತೆ ವಹಿಸಬೇಕು. ಪ್ರಸ್ತುತ ಆದರೆ ಗುರುಬಲ ತುಂಬ ಉತ್ತಮವಾಗಿದೆ. ಇವರಿಗೆ ಗುರುಬಲ ಚೆನ್ನಾಗಿ ನಡೀತಾ ಇದೆ. ಪ್ರಸ್ತುತ ವೃತ್ತಿ ಕ್ಷೇತ್ರದಲ್ಲಿ ಕೂಡ ತುಂಬ ಚೆನ್ನಾಗಿದೆ ಇವರಿಗೆ. ಏನಂದರೆ ಜನ್ಮದಲ್ಲಿ ರಾಹು ಸಂಚಾರ ಆದ್ರೆ ಈಗ ಇವ್ರಿಗೆ ತಾಪತ್ರಯ ಏನಪ್ಪ ಅಂತಂದರೆ, ಜನ್ಮದಲ್ಲಿ ರಾಹು, ಸಪ್ತಮದಲ್ಲಿ ಕೇತು. ನವಂಬರ್ 28ರಿಂದ ಈ ಒಂದು ಇದು ಕ್ರಿಯೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅವ್ರಿಗೆ. ಯಾವಾಗ ಜನ್ಮ ರಾಶಿಗೆ ರಾಹು ಬಂತು, ಸಪ್ತಮದಲ್ಲಿ ಕೇತು ಬಂತು, ಮನಕ್ಲೇಶ, ಮಾನಸಿಕವಾಗಿ ತುಂಬ ಇದು ಮಾಡಿಬಿಡ್ತಾರೆ. ಮತ್ತು ಸ್ವಲ್ಪ ಮೊಂಡುತನ ಜಾಸ್ತಿ ಬಂದುಬಿಡ್ತು ಅವ್ರಿಗೆ. ಮೊಂಡು ಅಂದರೆ ಹಠಮಾರಿತನ, ಮೊಂಡುತನ ಅಂತ ಹೇಳೋದು. ಇದರಿಂದ ಏನಾಗುತ್ತೆ, ಮೊದಲ ಸಪ್ತಮ ಸ್ಥಾನದಲ್ಲಿ ಸ್ಥಿತ ಆಗಿರ್ತಕ್ಕಂಥ ಕೇತು, ಸಪ್ತಮದಲ್ಲಿ ಸ್ಥಿತ ಆಗಿರ್ತಕ್ಕಂಥ ಕೇತು ಏನು ಮಾಡಿಬಿಡ್ತಾರೆ, ದಾಂಪತ್ಯದಲ್ಲಿ ಕಲಹ, ಸ್ನೇಹಿತರಲ್ಲಿ ಮನಸ್ತಾಪ, ಪಾರ್ಟ್ನರ್ಸ್ ವ್ಯವಹಾರಗಳಲ್ಲಿ ಸ್ವಲ್ಪ ಅಡೆತಡೆಗಳು, ಅಡಚಣೆಗಳನ್ನ ಅನುಭವಿಸುವಂಥ ತೊಂದರೆಗಳು ಬಂದ್ಬಿಡುತ್ತೆ. ಸಾಧ್ಯ ಆದಷ್ಟು ಇವರು ಸರ್ಪದೇವತೆಗಳನ್ನ ಪೂಜೆ ಮಾಡೋದು ಉತ್ತಮ ಅಂತ ಹೇಳ್ತೀನಿ. ಹಿಂಗಲ್ಲಿ ರಾಹು ಮತ್ತು ಕೇತುಗಳು ಅಂದರೆ ಇದು ಒಂದು ಸರ್ಪವೇ. ಸರ್ಪ ಅಂತಂದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಒಂದು ಸಣ್ಣ ಮಟ್ಟದಲ್ಲಿ ಒಂದು ನಾಗಪ್ರತಿಷ್ಠೆನೋ, ಒಂದು ಆಶ್ಲೇಷ ಬಲಿನೋ, ಅಥವಾ ದೇವರ ಒಂದು ದರ್ಶನ ಮಾಡಿಕೊಂಡು ಒಂದು ಮಹಾಪೂಜೆ ಸೇವೆ ಮಾಡಿಕೊಂಡು ಪ್ರಸಾದ ಸ್ವೀಕರಣೆ ಮಾಡಿ ಬರೋದು. ಅಥವಾ ಕಾಳಹಸ್ತೀಶ್ವರನಿಗೆ ಹೋಗಿ ಒಂದು ಅಭಿಷೇಕ, ವಾಯುತತ್ವ ಶಿವಲಿಂಗ ಅದು, ಅಲ್ಲಿ ರಾಹು ಕೇತುಗಳಿಗೊಂದು ಅಂದರೆ ಈ ಜನ್ಮ ರಾಹು ಕೇತು ದೋಷಕ್ಕಾಗಿ ಒಂದು ಅಭಿಷೇಕ ಸೇವೆ ಮಾಡಿಸ್ಕೊಂಬರೋದು. ಮತ್ತು ಶಿವನಿಗೆ ರುದ್ರಾಭಿಷೇಕ ಸೇವೆ ಮಾಡಿಸೋದು, ದುರ್ಗೆ ಆರಾಧನೆ ಮಾಡೋದು ತುಂಬ ಉತ್ತಮ ಅಂತ ಹೇಳ್ತೀನಿ ವೀಕ್ಷಕರೇ. ಯಾಕಂದರೆ ವರ್ಷ ಪೂರ್ತಿ ರಾಹು ಜನ್ಮದಲ್ಲೇ ಇರುತ್ತೆ, ಕೇತು ಸಪ್ತಮದಲ್ಲೇ ಇರ್ತಾರೆ. ಎಷ್ಟೇ ವ್ಯಾಪಾರ ವಹಿವಾಟುಗಳು ಮಾಡಿದ್ರೂ ಸಹ ಸ್ನೇಹಿತರ ವಿಚಾರದಲ್ಲಿ, ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಭಾಳಷ್ಟು ಎಚ್ಚರವನ್ನು ವಹಿಸಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಮೇ 1 ನಂತರ ಗುರು ಸ್ಥಾನ ಫಲಿತ ಆಗುತ್ತೆ. ನೋಡಿ, ಇಲ್ಲಿವರೆಗೂ ಗುರು ತುಂಬ ಚೆನ್ನಾಗಿದ್ದಾರೆ ಇವರಿಗೆ.
ಗುರು ದ್ವಿತೀಯ ಸ್ಥಾನದಲ್ಲಿದ್ದು ಸ್ವಲ್ಪ ಹಣಕಾಸಿನ ಅನುಕೂಲತೆ ಕೂಡ ಈಗ ಪ್ರಸ್ತುತ ಕಾಲದಲ್ಲಿ ಇದೆ. ಮತ್ತು ದಶಮದ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಕೂಡ ವೃತ್ತಿಯಲ್ಲಿ ಕೂಡ ಭಾರಿ ಪ್ರಗತಿ ಇದೆ. ಬಟ್ ಏನಾಗ್ಬಿಡುತ್ತೆ, ಮೇ 1ನೇ ತಾರೀಕು ನಂತರ ಗುರು ವೃಷಭ ರಾಶಿಗೆ ಸಂಚಾರ ಮಾಡ್ತಾರೆ. ಆದರೆ ಇವರಿಗೆ ಸ್ವರ್ಣಮೂರ್ತಿ ಆಗುತ್ತೆ ಗುರು. ಮೀನರಾಶಿಯವರಿಗೆ ಗುರು ಬಲ ಹೋದರೂ ಕೂಡ ಸ್ವರ್ಣಮೂರ್ತಿ ಅಂದರೆ ಏನಾಗ್ತಾರೆ, ಗುರು ತಟಸ್ಥ ಆಗ್ತಾರೆ. 3ನೇ ಗುರು ಭಾರಿ ತೊಂದರೆ ಕೊಡ್ತಾರೆ ಅಂತ ಶಾಸ್ತ್ರಗಳು ಉಲ್ಲೇಖ ಇದೆ. ಯಾಕಂದರೆ ಜನ್ಮಗುರು ಬಿಟ್ಟರೆ ನೆಕ್ಸ್ಟು ಭಾಳ ಬಾಧೆ ಪಡ್ತಕ್ಕಂಥದ್ದು ಗುರು 3ನೇ ಮನೆಗೆ ಚಾರ ಆದಾಗ. ಇದು ಶಾಸ್ತ್ರಗಳಲ್ಲಿ ಉಲ್ಲೇಖ ಇರತಕ್ಕಂಥದ್ದು ಮತ್ತು ಅನುಭವಕ್ಕೆ ಬಂದಿರತಕ್ಕಂಥದ್ದು ಕೂಡ. ಆದರೆ ಇವ್ರಿಗೆ ಒಂದು ಅದೃಶ್ಯ ಏನಪ್ಪ ಅಂತಂದರೆ, ಗುರು ಸ್ವರ್ಣಮೂರ್ತಿ ಆಗಿರೋದ್ರಿಂದ ಈ 3ನೇ ಮನೆಗೆ ಚಾರ ಆಗ್ತಕ್ಕಂಥ ಗುರುಗಳ ಒಂದು ಅಶುಭ ಫಲದ ಪರಿಣಾಮ ಅಷ್ಟಾಗಿ ಇವ್ರನ್ನ ಬಾಧಿಸೋದಿಲ್ಲ ಅಂತ ಈ ಜಾತಕದವ್ರಿಗೆ ಹೇಳ್ಬೋದು, ಈ ರಾಶಿಯವರಿಗೆ ಹೇಳ್ಬೋದು. ಇದು ಒಂದು. ಆದರೆ ಪೂರ್ಣವಾಗಿ ಗುರುಬಲವನ್ನು ಕಳೆದುಕೊಳ್ಳುತ್ತಾರೆ ಇವರು. ಇದು ಒಂದು. ಆದರೆ ಒಂದು ಅನುಕೂಲ ಏನಪ್ಪ ಅಂತಾರೆ, 3ನೇ ಮನೆಯಿಂದ ಗುರು ಸಪ್ತಮ ಭಾವ ನೋಡೋದ್ರಿಂದ ಸಪ್ತಮದಲ್ಲಿರ್ತಕ್ಕಂಥ ಕೇತು ಅಂದರೆ ಏನು ಪಾರ್ಟ್ನರ್ಶಿಪ್ಪಲ್ಲಿ ಅಥವಾ ಒಂದು ವೈವಾಹಿಕ ವ್ಯವಸ್ಥೆಯಲ್ಲಿ ತೊಂದರೆಗಳು ಮಾಡ್ತಾಯಿದ್ರು ಕೂಡ ಅಲ್ಪ ಮಟ್ಟಿಗೆ ದೈವಾನುಕೂಲ ಆಗಬಹುದು ಅಂತ ನಿರೀಕ್ಷೆ ಮಾಡ್ಬೋದು. ದೈವಾನುಗ್ರಹದಿಂದ ಬಂದ ತೊಂದರೆಗಳು ಸ್ವಲ್ಪ ನಿವಾರಣೆ ಆಗ್ತಕ್ಕಂಥ ಸಾಧ್ಯತೆನ ನಿರೀಕ್ಷೆ ಮಾಡ್ಬೋದು ಅಂತ. ಪೂರ್ಣ ಮಟ್ಟದಲ್ಲಿ ಹಾಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ 3ನೇ ಮನೆ ಗುರು, ಇದು ಭಾರಿ ವಿಶೇಷ. ಮತ್ತು ಈ ರಾಶಿಯವರಿಗೆ 7ನೇ ಶನಿ ಪ್ರಭಾವ ಶುರುವಾಗಿರೋದ್ರಿಂದ ಇನ್ನೂ ಈಗಷ್ಟೇ 1 ವರ್ಷದ ಕಾಲ ಆಗಿರೋದ್ರಿಂದ ಇನ್ನೂ 6 ವರ್ಷ ಕಾಲ ಇವರಿಗೆ ಬಾಕಿ ಇರೋದ್ರಿಂದ ಸ್ವಲ್ಪ ಜಾಗ್ರತೆ ವಹಿಸ್ಕೊಳೋದು, ಮಾತುಗಳು ಮಾತಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರೋದು, ಇದೆಲ್ಲ ಈ ರಾಶಿಯವರಿಗೆ ಭಾಳ ಉತ್ತಮ ಅಂತ ಹೇಳುತ್ತೆ. ಒಂದು ಕುಜ ಬೇರೆ ಫಾಲೋನಲ್ಲಿ ಇದ್ದಾರೆ. ಈ ರಾಶಿಯವರಿಗೆ ಏನಾಗ್ಬಿಡುತ್ತೆ, ಜನ್ಮದಲ್ಲಿ ಕುಜ ಯಾವಾಗ ಏಪ್ರಿಲ್ 23 ನಂತರ 45 ದಿನಗಳು ಆ ಜನ್ಮದಲ್ಲೇ ರಾಹು ಜೊತೆ ಕುಜ ಸ್ಥಿತ ಆಗಿಬಿಡ್ತಾರೆ. ನೋಡಿ, ಇದೊಂದು ಬ್ಯಾಡ್ ಕನ್ಫಿಗರೇಷನ್ ಅಂತಲೇ ಹೇಳ್ಬೋದು. ರಾಹು ಕುಜರಿಗೆ ಪರಸ್ಪರ ಆಗೋದೇ ಇಲ್ಲ. ಕೇತು ಮೊದಲೇ ವೀಕ್ಷಣೆಯಲ್ಲಿದೆ. ಅಂದರೆ ಕೇತು ರಾಹು ಎಲ್ಲಿದ್ದರೆ ಅಲ್ಲಿ ಸಪ್ತಮದಲ್ಲಿ ಕೇತು ಇದ್ದೇ ಇರ್ತಾರೆ. ಈ ರಾಹು ಕೇತುಗಳ ಮಧ್ಯೆ ಕುಜ ಸಿಕ್ಕಾಕೊಂಡ್ಬಿಟ್ರೆ ಇವ್ರಿಗೇನಾಗೋಗುತ್ತೆ, ಆರೋಗ್ಯದಲ್ಲಿ ವಿಪರೀತವಾಗಿ ತೊಂದರೆಗಳು ಅನುಭವಿಸೋಕ್ಕೆ ಶುರು ಮಾಡುತ್ತೆ. ಏನು ಕುಜ ಅಂದರೆ ಉಷ್ಣ, ಜ್ವರ, ಉಷ್ಣ ಬಾಧೆ, ಜ್ವರ ಬಾಧೆ, ಶಿರಬಾಧೆ. ಯಾಕಂದರೆ ತಲೆ ಭಾಗ ಆಯ್ತಲ್ವ, ತಲೆಯಲ್ಲಿ ವಿಪರೀತ ನೋವು ಬರತಕ್ಕಂಥ ವಿಚಾರ, ಮತ್ತು ಇನ್ಫೆಕ್ಷನ್ಸ್ ಆಗೋದು, ಸ್ಕಿನ್ ಅಲರ್ಜೀಸ್ ಬರೋದು, ಈ ಥರದ್ದೆಲ್ಲ ಒಂದು ತೊಂದರೆಗಳನ್ನ ಇವರು ಅನುಭವಿಸುವಂಥ ಕಾಲಗಳು ಬಂದ್ಬಿಡ್ತವೆ. ಅದಕ್ಕಿಂತ ಹೆಚ್ಚಾಗಿ ಜನ್ಮದಲ್ಲೇ ಕುಜ ಕೂತ್ಕೊಂಡಿದ್ದು 4ನೇ ಮನೆಯನ್ನು ವೀಕ್ಷಣೆ ಮಾಡೋದ್ರಿಂದ ಈ ಭೂಮಿಗಳಿಂದನೂ ಸ್ವಲ್ಪ ಮನಸ್ತಾಪಗಳು ಬರೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತವೆ. ಅದು ವಿಶೇಷವಾಗಿ ಇವರಿಗೆ ಅಕ್ಟೋಬರ್ ಅಂತೂ ಭಾಳ ಒಂದು ರೀತಿ ಎಚ್ಚರಿಕೆಯಿಂದ ಇರಬೇಕಾದಂಥ ಕಾಲ ಅಂತ ಹೇಳ್ಬೋದು. ಈ ವರ್ಷದ ಅಕ್ಟೋಬರ್ ತಿಂಗಳು. ಯಾಕೆ ಅಂದರೆ ಮಿಥುನ ರಾಶಿಯಲ್ಲಿ ಕುಜನ ಸಂಚಾರ ಇರ್ತಿತ್ತು 6 ತಿಂಗಳ ಕಾಲ. ಯಾಕಂದರೆ ಕಟಕ ಮತ್ತು ಮಿಥುನದಲ್ಲೇ ವಕ್ರ ಮಾಡಿಕೊಂಡು ಕುಜ ಸಂಚಾರ ಮಾಡ್ತಾ ಇರೋದ್ರಿಂದ ಈ ರಾಶಿಗೆ ಕುಟುಂಬ ಮತ್ತು ಭಾಗ್ಯಾಧಿಪತಿಯಾದಂಥ ಕುಜ ಚತುರ್ಥದಲ್ಲಿರೋದ್ರಿಂದ ಸ್ವಲ್ಪ ಸುಖಸ್ಥಾನಕ್ಕೆ ತೊಂದರೆ ಹೆಚ್ಚಾಗಿ ತೋರಿಸ್ತಾ ಇರೋದ್ರಿಂದ ಸುಖಸ್ಥಾನ, ಭೂಮಿ, ಮಠ, ಮನೆ, ವಾಹನ, ಬಾತ್ರು, ಇವೆಲ್ಲ ಲಿಟಿಗೇಷನ್ಸು ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದಂಥ ಒಂದು ಸಂದರ್ಭಗಳು ಬರ್ಬೋದು. ಅನ್ನೆಸರಿಯಾಗಿ ಇಲ್ಲದಿರೋ ತಲೆ ಮೇಲೆ ಹೇಳ್ಕೊಳ್ಳೋಂಥ ಸಂದರ್ಭಗಳು ಬರ್ಬೋದು. ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಲಕ್ಷ್ಮೀನಾರಾಯಣ ಹೃದಯ ಪಠನೆ ಮಾಡೋದು ಅಥವಾ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರಗಳನ್ನ ಪಠನೆ ಮಾಡ್ತಕ್ಕಂಥದ್ದು, ಆ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ತೀನಿ. ಸಾಧ್ಯ ಆದರೆ ಯಾವುದಾದ್ರು ಒಂದು ನರಸಿಂಹ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರೋದು, ಆ ಕ್ಷೇತ್ರಕ್ಕೆ ಹೋಗಿ ದೇವರ ಒಂದು ಪೂಜೆಗಳು ಮಾಡಿಸೋದು, ಆಶೀರ್ವಾದ ತೊಗೊಂಬರೋದು, ಇದು ಉತ್ತಮ ಅಂತ. ಮತ್ತು ವಾಹನಗಳಲ್ಲಿ ಕೂಡ ಅಷ್ಟೇ ಭಾಳ ಜಾಗ್ರತೆಯಿಂದ ಚಾಲನೆ ಮಾಡಬೇಕು. ವೆಹಿಕಲ್ಸಲ್ಲಿ ಭಾಳ ಎಚ್ಚರಿಕೆ ಅಗತ್ಯ ಅಂತ ಕೂಡ ಈ ರಾಶಿಯವರಿಗೆ ಒಂದು ವಿಷಯ ಹೇಳ್ಬೋದು. ಬಟ್ ಎಷ್ಟೇ
ಶನಿ ಬಲ ಇಲ್ಲದೆ ಇದ್ದರೂ ಕೂಡ ಎಷ್ಟೇ ಇವ್ರಿಗೆ ಗುರು ತೃತೀಯದಲ್ಲಿದ್ದು ಬಾಧೆಗಳು ಇದ್ದರೂ ಕೂಡ ಪರಿಹಾರ ಮಾರ್ಗಗಳು ಅಂತ ಇದೆ. ಹಾಗಾಗಿ ಅಷ್ಟಾಗಿ ಇವರು ಭೀತಿ ಪಡೋ ಅಗತ್ಯ ಇಲ್ಲ. ಈ ಶನಿ ಮತ್ತು ಗುರುಗಳ ಸಂಭವ ಹತ್ರ ಬಂದಾಗ ಮತ್ತು ರಾಹುಕೇತುಗಳ ಸಂಪರ್ಕವಾದಾಗ ಕಾಲಭೈರವನ ಆರಾಧನೆ ಭಾರಿ ಉತ್ತಮವಾದ ಒಂದು ಪರಿಹಾರ ಅಂತಲೇ ಹೇಳ್ಬಿಡ್ಬೋದು ಇವ್ರಿಗೆ. ಒಂದು ಕಾಲಭೈರವನ ಆರಾಧನೆ, ಇವಾಗ ಯಾವುದಾದ್ರು ಒಂದು ಮಠಮಾನ್ಯಗಳಲ್ಲಿ ಕಾಲಭೈರವ ದೇವಸ್ಥಾನ ಇದ್ದರೆ ಅಂಥ ಕಡೆ ಹೋಗಿ ಕಾಲಭೈರವನಿಗೆ ಆರಾಧನೆ ಮಾಡೋದು, ಅಲ್ಲಿರ್ತಕ್ಕಂಥ ಗುರುಗಳ ಆಶೀರ್ವಾದ ಪಡ್ಕೊಂಬರೋದು, ಇವೆಲ್ಲ ಮಾಡೋದ್ರಿಂದ ಇವ್ರಿಗೆ ತುಂಬ ಉತ್ತಮವಾದ ಫಲಗಳನ್ನ ಇವರು ನಿರೀಕ್ಷೆ ಮಾಡ್ಬೋದು. ಮುಂದಿನ ದಿನಮಾನಗಳಲ್ಲಿ ಇವ್ರಿಗೆ ತುಂಬ ಉತ್ತಮವಾಗೇ ಇರುತ್ತೆ. ಬಟ್ ಈ ವರ್ಷದ ಫಲಗಳು ಇದು ಅಂತ ಹೇಳ್ಬೋದು. ಒಂದು ರೀತಿ ಮೀನ ರಾಶಿಯವ್ರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಈಗಂತೂ ಭಾರಿ ಅದ್ಭುತವಾಗಿದೆ. ಆದರೆ ಇವರ ಮಾತಿನಲ್ಲೇ ಇವರ ಮಾತುಗಳ ಮೇಲೆ ಭಾರಿ ಜಾಗ್ರತೆ ವಹಿಸಬೇಕು. ಮಾತಿಂದನೇ ತಲೆ ಮೇಲೆ ಹೇಳ್ಕೊಳೋದು, ಅದರಲ್ಲಿ ನಾವು ಜಾಗ್ರತೆ ವಹಿಸ್ಕೊಬೇಕು. ನಮ್ಮ ಮುಂಜಾಗ್ರತೆಯೇ ನಮ್ಮನ್ನು ಅರ್ಧ ಕಾಪಾಡುತ್ತೆ ಅನ್ನೋದನ್ನು ಮರಿಬಾರ್ದು ವೀಕ್ಷಕರೇ. ಇದನ್ನು ಮಾತ್ರ ಹೇಳಿ ಈ ವರ್ಷದ ಎಲ್ಲ 12 ರಾಶಿಯವರ ಗೋಚಾರ ಫಲಗಳನ್ನು ಹೇಳಿ ಎಲ್ಲ ವೀಕ್ಷಕ ಬಾಂಧವರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು.